ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ತುಂಬಾನೇ ಗಂಭೀರವಾದ ವಿಷಯದ ಬಗ್ಗೆ ಮಾತಾಡೋಣ. ಒಬ್ಬ ಅನುಭವಿ ಹೃದಯ ಶಸ್ತ್ರಚಿಕಿತ್ಸಕರು ಸಾಮಾನ್ಯವಾಗಿ ಬಳಸಲಾಗುವ ಒಂದು ಔಷಧಿಯ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಹೃದಯವನ್ನ ಆರೋಗ್ಯವಾಗಿಡಲು 5 ವೈಜ್ಞಾನಿಕ ಆಧಾರಿತ ಮಾರ್ಗಗಳನ್ನು ಸಹ ನೋಡೋಣ. ಮೊದಲಿಗೆ ಡಾಕ್ಟರ್ ವಿಲಿಯಂ ಲೀ ಅವರ ಈ ನೇರವಾದ ಮಾತುಗಳನ್ನೇ ಕೇಳಿ. ಈ ಮಾತುಗಳು ಈ ಚರ್ಚೆ ಎಷ್ಟು ಗಂಭೀರ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಇದು ಕೇವಲ ಒಂದು ಅಭಿಪ್ರಾಯ ಅಲ್ಲ, ಇದೊಂದು ಎಚ್ಚರಿಕೆಯ ಗಂಟೆ. ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು. ಇಲ್ಲಿ ಹಂಚ್ಕೊಳ್ತಿರೋ ಮಾಹಿತಿ ನಿಮ್ಮ ವೈದ್ಯರ ಸಲಹೆಗೆ ಬದಲಾಗಿ ವೈದ್ಯರ ಜೊತೆ ಆರೋಗ್ಯದ ಬಗ್ಗೆ ಹೆಚ್ಚು ಅರ್ಥಪೂರ್ಣವಾಗಿ ಚರ್ಚೆ ನಡೆಸಲು ಇದೊಂದು ಸಾಧನವಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನೋಡಿ, ಇದೇನೋ ಸುಮ್ನೆ ಹೇಳ್ತಿರೋ ಮಾತಲ್ಲ. ಜರ್ನಲ್ ಆಫ್ ದಿ ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿಯಲ್ಲಿ ಪ್ರಕಟವಾದ ಒಂದು ದೊಡ್ಡ ಅಧ್ಯಯನದಲ್ಲಿ ಒಂದು ಆಘಾತಕಾರಿ ವಿಷಯ ಗೊತ್ತಾಗಿದೆ. ಏನಂದ್ರೆ, ದೀರ್ಘಕಾಲ ಸ್ಟ್ಯಾಟಿನ್ ಬಳಸೋರಲ್ಲಿ ಹೃದಯ ಸ್ನಾಯುವಿನ ಸವೆತದ ಪ್ರಮಾಣ ಬರೋಬ್ಬರಿ 38% ಹೆಚ್ಚಾಗಿರುತ್ತೆ. ಸರಿ, ಹಾಗಾದ್ರೆ ನಮ್ಮ ಹೃದಯವನ್ನ ರಕ್ಷಿಸೋಕಿರುವ 5 ಪ್ರಮುಖ ಮಾರ್ಗಗಳ ಕೌಂಟ್ಡೌನ್ ಶುರು ಮಾಡೋಣ ಅಲ್ವಾ? 5ನೇ ಸ್ಥಾನದಲ್ಲಿರೋದು ಒಂದು ಪೋಷಕಾಂಶದ ಕೊರತೆ. ಇದು ನಮ್ಮ ಅರಿವಿಗೆ ಬಾರದ ಹಾಗೆ ಹೃದಯದ ವಯಸ್ಸಾಗೋ ಪ್ರಕ್ರಿಯೆಯನ್ನ ವೇಗಗೊಳಿಸುತ್ತೆ. ಅದೇ ಕೋಎನ್ಸೈಮ್ Q10. ಹಾಗಾದ್ರೆ ಏನಿದು CoQ10? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನಮ್ಮ ಹೃದಯಕ್ಕೆ ಬೇಕಾದ ಹೈ ಕ್ವಾಲಿಟಿ ಪೆಟ್ರೋಲ್ ಇದ್ದ ಹಾಗೆ. ಈ ಇಂಧನ ಇಲ್ಲ ಅಂದ್ರೆ ಹೃದಯದ ಇಂಜಿನ್ ಪೂರ್ತಿ ಕೆಪಾಸಿಟಿಲಿ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ. ಈ ಕೊರತೆಯನ್ನ ಸರಿಪಡಿಸೋಕೆ ವೈದ್ಯರ ಜೊತೆ ಚರ್ಚಿಸಬಹುದಾದ ಕೆಲವು ಉಪಾಯಗಳು ಇಲ್ಲಿವೆ. 1. CoQ10ನ ಅತಿ ಸುಲಭವಾಗಿ ಹೀರಿಕೊಳ್ಳುವ ರೂಪವಾದ ಯುಬಿಕ್ವಿನಾಲ್ ಅನ್ನ ದಿನಕ್ಕೆ 200ರಿಂದ 400 ಮಿಲಿಗ್ರಾಂನಷ್ಟು ತೆಗೆದುಕೊಳ್ಳೋದು. ಇದನ್ನ ಕೊಬ್ಬಿನಾಂಶ ಇರೋ ಊಟದ ಜೊತೆ ತಗೊಂಡ್ರೆ ಒಳ್ಳೆದು. ಜೊತೆಗೆ ಕರಿಮೆಣಸಿನ ಸಾರವನ್ನ ಸೇರ್ಸಿದ್ರೆ ಅದು ದೇಹದಲ್ಲಿ ಚೆನ್ನಾಗಿ ಹೀರಿಕೊಳ್ಳುತ್ತೆ. ಸರಿ, ಈಗ 4ನೇ ಸ್ಥಾನಕ್ಕೆ ಬರೋಣ. ಇದನ್ನ ಅನಾಬೋಲಿಕ್ ಕುಸಿತ ಅಂತ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ ವಯಸ್ಸಾದಂತೆ ಸ್ನಾಯುಗಳು ಶಕ್ತಿ ಕಳೆದುಕೊಳ್ಳೋದು. ಇದನ್ನ ವೈದ್ಯಕೀಯ ಭಾಷೆಯಲ್ಲಿ ಸಾರ್ಕೊಪೀನಿಯಾ ಅಂತಾರೆ. ಸ್ಟ್ಯಾಟಿನ್ ಬಳಕೆ ಇದನ್ನ ಹೇಗೆ ಇನ್ನೂ ಹೆಚ್ಚು ಮಾಡುತ್ತೆ ಅಂತ ನೋಡೋಣ. ನೋಡಿ, ವಯಸ್ಸಾದಂತೆ ಸ್ವಲ್ಪ ಸ್ನಾಯು ಶಕ್ತಿ ಕಮ್ಮಿಯಾಗೋದು ಸಹಜ. ಆದ್ರೆ ಒಂದು ಅಧ್ಯಯನದ ಪ್ರಕಾರ ದೀರ್ಘಕಾಲ ಸ್ಟ್ಯಾಟಿನ್ ಬಳಸೋರಲ್ಲಿ ಈ ಪ್ರಕ್ರಿಯೆ ಬರೋಬ್ಬರಿ 47% ವೇಗವಾಗಿ ಆಗುತ್ತೆ. ಇದು ಸಣ್ಣ ವ್ಯತ್ಯಾಸ ಅಲ್ಲ. ನೈಸರ್ಗಿಕ ಪ್ರಕ್ರಿಯೆಗೂ ಔಷಧಿಯಿಂದ ವೇಗ ಪಡೆದ ಪ್ರಕ್ರಿಯೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಖುಷಿ ವಿಷಯ ಅಂದ್ರೆ ಇದನ್ನ ಎದುರಿಸೋಕೆ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಆದ 2 ಹಂತದ ಪ್ಲಾನ್ ಇದೆ. ಮೊದಲನೇದು, ವಾರಕ್ಕೆ 2 ಅಥವಾ 3 ಬಾರಿ ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂದ್ರೆ ಭಾರ ಎತ್ತುವಂತಹ ವ್ಯಾಯಾಮ ಮಾಡೋದು. ಎರಡನೇದು, ವ್ಯಾಯಾಮ ಮಾಡಿದ 45 ನಿಮಿಷದ ಒಳಗೆ 25ರಿಂದ 40 ಗ್ರಾಂ ಪ್ರೋಟೀನ್ ಸೇವಿಸೋದು. ಇದು ಸ್ನಾಯುಗಳ ರಿಪೇರಿಗೆ ಸಹಾಯ ಮಾಡುತ್ತೆ. 3ನೇ ಸ್ಥಾನದಲ್ಲಿರೋದು ನಾವು ಹೆಚ್ಚಾಗಿ ಗಮನಿಸದ ಆದ್ರೆ ಹೃದಯಕ್ಕೆ ತುಂಬಾನೇ ಮುಖ್ಯವಾದ ಒಂದು ವಿಷಯ. ಇದನ್ನ ಒಂದು ರೀತಿ ಹೃದಯದ ತುರ್ತು ಸ್ಥಿತಿ ಅಂತಾನೆ ಹೇಳ್ಬಹುದು. ಅದುವೇ ಮೆಗ್ನೀಷಿಯಂ ಕೊರತೆ. ಈ ಸಂಖ್ಯೆಯನ್ನೊಮ್ಮೆ ನೋಡಿ, ಇದು ನಿಜಕ್ಕೂ ಶಾಕಿಂಗ್. ಹಾರ್ವರ್ಡ್ನ ಒಂದು ವಿಮರ್ಶೆ ಪ್ರಕಾರ ಯಾರಲ್ಲಿ ಮ್ಯಾಗ್ನೀಷಿಯಂ ಮಟ್ಟ ತುಂಬಾನೇ ಕಡಿಮೆ ಇರುತ್ತೋ ಅವರಲ್ಲಿ ಹೃದಯ ಸಂಬಂಧಿ ದೊಡ್ಡ ಸಮಸ್ಯೆಗಳು ಬರೋ ಸಾಧ್ಯತೆ 52% ಹೆಚ್ಚಿರುತ್ತೆ. ಇದು ಖಂಡಿತವಾಗಿಯೂ ಕಡೆಗಣಿಸೋ ವಿಷಯ ಅಲ್ಲ. ಮೆಗ್ನೀಷಿಯಂ ಪಾತ್ರ ಎಂಥದೂ ಗೊತ್ತಾ? ಅದನ್ನ ಹೃದಯದ ಆರ್ಕೆಸ್ಟ್ರಾದ ಕಂಡಕ್ಟರ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಹೃದಯದ ಬಡಿತ ಸರಿಯಾದ ತಾಳದಲ್ಲಿ ಲಯಬದ್ಧವಾಗಿ ಇರೋ ಹಾಗೆ ನೋಡ್ಕೊಳ್ಳೋದೇ ಇದ್ರ ಕೆಲ್ಸ. ಆ ಕಂಡಕ್ಟರ್ ಸರಿಯಿಲ್ಲ ಅಂದ್ರೆ ಇಡೀ ಆರ್ಕೆಸ್ಟ್ರಾನೇ ಹಾಳಾಗುತ್ತಲ್ವಾ? ಈಗ ನಾವು 2ನೇ ಅತಿ ಮುಖ್ಯವಾದ ಅಂಶಕ್ಕೆ ಬಂದಿದ್ದೇವೆ. ಅದೇ ನೈಟ್ರಿಕ್ ಆಕ್ಸೈಡ್. ಹೃದಯದ ಆರೋಗ್ಯಕ್ಕೆ ಇದು ಅತ್ಯಗತ್ಯ. ಇದರ ಉತ್ಪಾದನೆಯನ್ನ ಮತ್ತೆ ಸರಿಪಡಿಸುವುದು ಹೇಗೆ ಅಂತ ನೋಡೋಣ. ನೈಟ್ರಿಕ್ ಆಕ್ಸೈಡ್ ಕೆಲಸವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಈ ತೋಟದ ಪೈಪ್ ಹೋಲಿಕೆ ತುಂಬಾನೇ ಚೆನ್ನಾಗಿದೆ. ನಮ್ಮ ರಕ್ತನಾಳಗಳನ್ನ ಒಂದು ಪೈಪ್ ಅಂತ ಅಂದ್ಕೊಳ್ಳಿ. ನೈಟ್ರಿಕ್ ಆಕ್ಸೈಡ್ ಏನ್ ಮಾಡುತ್ತೆ ಅಂದ್ರೆ ಆ ಪೈಪನ್ನ ಮೃದುವಾಗಿ ಫ್ಲೆಕ್ಸಿಬಲ್ ಆಗಿ ಇಡುತ್ತೆ. ಇದರಿಂದ ರಕ್ತ ಸುಲಭವಾಗಿ ಹರಿಯುತ್ತೆ ಮತ್ತು ಹೃದಯದ ಮೇಲೆ ಒತ್ತಡ ಕಮ್ಮಿಯಾಗುತ್ತೆ. ನೈಟ್ರಿಕ್ ಆಕ್ಸೈಡ್ ಮಟ್ಟವನ್ನ ಹೆಚ್ಚಿಸೋಕೆ ಬೀಟ್ರೂಟ್, ಪಾಲಕ್ ಸೊಪ್ಪಿನಂತಹ ಆಹಾರಗಳು ಮತ್ತು ಸಿಟ್ರುಲಿನ್ ಸಪ್ಲಿಮೆಂಟ್ಸ್ಗಳು ಸಹಾಯ ಮಾಡಬಹುದು. ಆದ್ರೆ ಇಲ್ಲೊಂದು ತುಂಬಾನೇ ಆಶ್ಚರ್ಯಕರವಾದ ಆದ್ರೆ ಅಷ್ಟೇ ಮುಖ್ಯವಾದ ಸಲಹೆ ಇದೆ. ಊಟದ ಸಮಯದಲ್ಲಿ ಮೌತ್ ವಾಶ್ ಬಳಸಬೇಡಿ. ಯಾಕಂದ್ರೆ ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆಗೆ ನಮ್ಮ ಬಾಯಲ್ಲಿರುವ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೇಕು. ಮತ್ತು ಈಗ ನಂಬರ್ 1, ಹೃದಯದ ಅತ್ಯಂತ ಶಕ್ತಿಶಾಲಿ ರಕ್ಷಕ ಅಂತಾನೇ ಹೇಳ್ಬೋದು. ಆದ್ರೆ ವಿಪರ್ಯಾಸ ಅಂದ್ರೆ
ಇದನ್ನೇ ನಾವು ಹೆಚ್ಚಾಗಿ ಮರೆತುಬಿಡ್ತೀವಿ ಅಥವಾ ಕಡೆಗಣಿಸ್ತೀವಿ. ಇದನ್ನ ನಂಬೋಕೆ ಕಷ್ಟ ಆಗಬಹುದು, ಆದರೆ 65 ವರ್ಷ ದಾಟಿದವರಲ್ಲಿ ಬರೋಬ್ಬರಿ 94% ಜನರಲ್ಲಿ ವಿಟಮಿನ್ ಡಿ ಕೊರತೆ ಇದೆ. ಇದು ಸಣ್ಣಪುಟ್ಟ ವಿಷಯ ಅಲ್ಲ, ಇದೊಂದು ದೊಡ್ಡ ಆರೋಗ್ಯದ ಬಿಕ್ಕಟ್ಟು. ಇಲ್ಲೇ ನೋಡಿ, ವಿಟಮಿನ್ ಡಿ3 ಮತ್ತು K2ಯ ಒಂದು ಅದ್ಭುತ ಜುಗಲ್ಬಂದಿ. ಡಿ3 ಕ್ಯಾಲ್ಸಿಯಂ ಹೀರ್ಕೊಳ್ಳೋಕೆ ಸಹಾಯ ಮಾಡಿದ್ರೆ K2 ಒಂದು ಟ್ರಾಫಿಕ್ ಪೊಲೀಸ್ ತರ ಕೆಲಸ ಮಾಡುತ್ತೆ. ಅದು ಕ್ಯಾಲ್ಸಿಯಂಗೆ ಹೇ ನಿನ್ ಮೂಳೆಗಳ ಕಡೆ ಹೋಗು, ರಕ್ತನಾಳಗಳ ಕಡೆ ಹೋಗ್ಬೇಡ ಅಂತ ದಾರಿ ತೋರಿಸುತ್ತೆ. ಇದರಿಂದ ಕ್ಯಾಲ್ಸಿಯಂ ರಕ್ತನಾಳಗಳಲ್ಲಿ ಶೇಖರಣೆ ಆಗೋದು ತಪ್ಪುತ್ತೆ. ಹಾಗಾದ್ರೆ ಈ 3 ಪೋಷಕಾಂಶಗಳ ಸರಿಯಾದ ಡೋಸೇಜ್ ಏನು? ಸಂಶೋಧನೆಗಳ ಆಧಾರದ ಮೇಲೆ ಇಲ್ಲಿದೆ ನೋಡಿ ಒಂದು ಪ್ರೋಟೋಕಾಲ್. ವಿಟಮಿನ್ ಡಿ3, K2 ಮತ್ತು ಒಮೆಗಾ3 ಒಟ್ಟಾಗಿ ಸೇರಿ ದೀರ್ಘಕಾಲದ ಹೃದಯದ ಆರೋಗ್ಯಕ್ಕೆ ಒಂದು ಬಲವಾದ ಅಡಿಪಾಯವನ್ನ ಹಾಕ್ತವೆ. ಸರಿ, ಹಾಗಾದ್ರೆ ನಾವು ಚರ್ಚೆ ಮಾಡಿದ 5 ಪ್ರಮುಖ ಅಂಶಗಳನ್ನ ಒಮ್ಮೆ ಬೇಗನೆ ನೆನಪಿಸ್ಕೊಳ್ಳೋಣ. Q10 ಕೊರತೆ ಸರಿಪಡಿಸೋದು, ಸ್ಯಾರ್ಕೋಪೀನಿಯಾ ವಿರುದ್ಧ ಹೋರಾಡೋದು, ಮೆಗ್ನೀಷಿಯಂ ಮಟ್ಟವನ್ನ ಮರುಸ್ಥಾಪಿಸೋದು, ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆಯನ್ನ ಹೆಚ್ಚಿಸೋದು ಮತ್ತು ಕೊನೆಯದಾಗಿ ಡಿ3 ಹಾಗೂ K2 ಕೊರತೆಯನ್ನ ಸರಿಪಡಿಸೋದು. ಹಾಗಾದ್ರೆ ಈ ಎಲ್ಲ ಮಾಹಿತಿಯ ಉದ್ದೇಶ ಏನು? ಇದರ ಅಂತಿಮ ಗುರಿ ಒಂದೇ: ನಮ್ಮ ಆರೋಗ್ಯದ ಬಗ್ಗೆ, ಅದರಲ್ಲೂ ದೀರ್ಘಕಾಲದ ಹೃದಯದ ಆರೋಗ್ಯದ ಬಗ್ಗೆ ವೈದ್ಯರ ಹತ್ರ ಹೆಚ್ಚು ತಿಳುವಳಿಕೆಯಿಂದ, ಆತ್ಮವಿಶ್ವಾಸದಿಂದ ಮಾತಾಡೋ ಹಾಗೆ ಮಾಡೋದು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಾವು ದೀರ್ಘಕಾಲದಿಂದ ತೆಗೆದುಕೊಳ್ಳುತ್ತಿರುವ ಯಾವುದೇ ಔಷಧಿ ಬಗ್ಗೆ ನಾವು ನಮ್ಮ ವೈದ್ಯರನ್ನ ಕೇಳಲೇಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ ಯಾವುದು? ಸ್ವಲ್ಪ ಯೋಚನೆ ಮಾಡಿ. ಇದರ ಉತ್ತರ ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಳೋ ರೀತಿಯನ್ನೇ ಬದಲಾಯಿಸಬಹುದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.